ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಮೊಬೈಲನ್ನು ಹೆಂಗೆ ಬಳಸ್ತಾ ಇದ್ರು, ಮೊಬೈಲ್ನ ಅವ್ರಿಗೆ ಕೊಟ್ಟಿರುವಂಥವ್ರು ಯಾರು, ಇದರ ಹಿಂದೆ ಯಾರ ಕೈವಾಡ ಇದೆ, ಅಧಿಕಾರಿಗಳ ಬೆಂಬಲ ಇಲ್ಲದೇ ಅಧಿಕಾರಿಗಳು ಕೊಡದೇ ಒಬ್ಬ ಖೈದಿ ಈ ರೀತಿ ಆರಾಮಾಗೆ ಜೈಲಿನ ಒಳಗಡೆ ಕೂತ್ಕೊಂಡು ಮೊಬೈಲನ್ನು ಬಳಸೋಕ್ಕೆ ಸಾಧ್ಯನಾ? ಜೊತೆಗೆ ಒಂದು ಡೈರಿ ಕೂಡ ಪತ್ತೆಯಾಗಿದೆ, ಅದರಲ್ಲೆಲ್ಲ ನಂಬರ್ಗಳಿವೆ. ತಾಯಿ ನಂಬರು, ತಂದೆ ನಂಬರು, ಗೆಳತಿ ನಂಬರು, ಎಲ್ಲರ ನಂಬರ್ಗಳು, ಹೆಸರುಗಳು ಮಾತ್ರ ಬದಲಾವೆ ಅಷ್ಟೇನೆ. ಜೊತೆಗೆ ಆ ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಇದನ್ನು ಜೈಲು ಅನ್ನೋಕ್ಕೆ ಸಾಧ್ಯನೇ ಯಾರಾದ್ರೂ? ನೋಡಿ, ನಾನು ಫೋನೇ ಹೊರಗೆ ಆಗಿರಲಿಲ್ಲ. ಮೊನ್ನೆ ಮಾಡಿದೆ 19 ತಗೊಳ್ಳೋಳೆ. ಅದೇ ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ? ಇದು ನೋಡಿ, ಆರಾಮಾಗಿ ನಿಂತ್ಕೊಂಡು ಈ ಮನೆಯನ್ನೆಲ್ಲ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಿರೋದು. ಇದರ ಹಿಂದಿರುವಂಥವ್ರು ಯಾರು? ಈರಣ್ಣ ಅವರ ಮೇಲೆ ಅನುಮಾನ ಕಾಡ್ತಾ ಇದೆ. ಅಧಿಕಾರಿಗಳ ಬೆಂಬಲ ಇಲ್ಲದೇ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯನಾ? ಈ ಈರಣ್ಣನ ಕಥೆ ಏನು? ರೇಡ್ಗೆ ಯಾರಾದರೂ ಬಂದರೆ ಅಧಿಕಾರಿಗಳಿಗೆ ಒಳಗಡೆ ಬಿಡ್ತಿರಲಿಲ್ಲ ತಕ್ಷಣಕ್ಕೆ, ಅಂದರೆ ಸ್ವಲ್ಪ ಲೇಟ್ ಮಾಡಿಸೋದು, ಅಷ್ಟರೊಳಗಡೆ ಎಲ್ಲ ವಿವರಗಳನ್ನು ಕೊಟ್ಬಿಡೋದು, ಸುದ್ದಿ ಮುಟ್ಟಿಸ್ಬಿಡೋದು, ಒಳಗಡೆ ಇದ್ದಂಥವ್ರು ಅಲರ್ಟ್ ಆಗಿಬಿಡೋದು, ಅಲ್ಲಿ ಇಲ್ಲಿ ಮೊಬೈಲ್ಗಳನ್ನು ಮುಚ್ಚಿಟ್ಟು ಏನು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋದು. ಇದನ್ನು ಮಾಡ್ತಾಯಿದ್ರಂತೆ ಈರಣ್ಣ. ಈಗ ಈ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಅವ್ರನ್ನ ಅಮಾನತು ಮಾಡಲಾಗಿದೆ. ಸೊ ಇನ್ನೂ ಒಂದು ಡೈರಿ ಬೇರೆ ಸಿಕ್ಕಿದೆ ಅಂತೆ, ಒಂದು ನೋಟ್ಬುಕ್ಕು. ಆ ನೋಟ್ಬುಕ್ಕಲ್ಲಿ ಸುಮಾರು ಜನರದ ಹೆಸರಿದೆ, ತಂದೆದು, ತಾಯಿದು, ಗೆಳತಿದು, ಬೇಕಾದಂಥವ್ರ ಹೆಸರುಗಳು ಮಾತ್ರ ಚೇಂಜು. ಅಪ್ಪನ ಹೆಸರು ಚೇಂಜು, ಅಮ್ಮನ ಹೆಸರು ಚೇಂಜು, ಈ ರೀತಿ ಯಾರಿಗೂ ಅನುಮಾನ ಬರಬಾರ್ದು ಅಂತ. ಅಂದರೆ ತುಂಬ ಸ್ಪಷ್ಟ ಇವರು ಮದ್ಯದಿಂದನೇ ಬಳಸ್ತಾ ಇದ್ದಾರೆ ಅಂತ ಅದರ ವಿಡಿಯೋ ಕೂಡ ಲೀಕ್ ಆಗಿರೋದು. ಅದ್ರಲ್ಲಿ ಹೆಂಗಿತ್ತು ಅಂದರೆ, ಈ ತಾಯಿಯ ನಂಬರು, ಅದರ ಮುಂದೆ ಹೆಸರು ಪಾರ್ವತಿ ಅಂತ, ಯಾರಿಗೂ ಅನುಮಾನ ಬರಬಾರ್ದು ಅಂತ. ತಂದೆ ಹೆಸರು ಶಿವಪ್ಪ, ಗೆಳತಿ ನಂಬರ್ ಕೂಡ ಆ ನೋಟ್ಬುಕ್ಕಲ್ಲಿ ಬರೆಯಲಾಗಿದೆ. ಇದುವರೆಗೂ ಕೂಡ ಆ ಮೊಬೈಲ್ನ ಪಾಸ್ವರ್ಡನ್ನು ಕೊಡ್ತಾ ಇಲ್ಲ ಪ್ರಜ್ವಲ್. ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ. ಈ ಮೊಬೈಲ್ ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಅಂತಾರೆ, ಮೊಬೈಲ್ ನಂದಲ್ಲ ಅಂತಾರೆ. ಇದೇ ಮಾತನ್ನೇ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ನನ್ನ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಹೆಂಗೆ ಬಂತೋ ಗೊತ್ತಿಲ್ಲ. ಈಗ ಪೊಲೀಸರ ಕೈನಲ್ಲಿದೆ ಮೊಬೈಲ್. ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ DGP ಅಲೋಕ್ ಕುಮಾರ್. ಕಾರಾಗೃಹ ಮತ್ತು ಸುಧಾರಣಾ DGP ಅಲೋಕ್ ಕುಮಾರ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಮೊಬೈಲ್ ತಂದು ಕೊಟ್ಟವ್ರು ಯಾರು, ಏನು, ಎತ್ತ, ಎಷ್ಟು ದಿವಸದಿಂದ ಇವರು ಮೊಬೈಲ್ ಬಳಸ್ತಾಯಿದ್ರು, ಎಲ್ಲಿ ಸಿಮ್ ಇದು, ಬಹುತೇಕ ಇದು ಆಂಧ್ರದ ಸಿಮ್ಗಳಿವು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡಿ ಅಂತ ಅಲೋಕ್ ಕುಮಾರ್ ಆದೇಶ ಕೊಟ್ಟಿದ್ದಾರೆ. ಅದೇ ಮಾನ್ಯ ಗೃಹ ಸಚಿವರ ಆದೇಶ ಪ್ರಕಾರ ಅವರು CCನವರಿಗೆ ತಿಳಿಸಿದ್ದಾರೆ. CCನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತು ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ, ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂಥ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟಲ್ಲಿ ಇನ್ಚಾರ್ಜ್ ಇದ್ದರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳು ಇದ್ದಾರೆ, ಅವ್ರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎನ್ಕ್ವೈರಿ ಮಾಡ್ತಾರೆ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ CCBನವರು ತನಿಖೆ ಅವರು ಮಾಡ್ತಾರೆ. ಯಾರು ನಾವು ಬಹಳ ದಿವಸದಿಂದ ಏರ್ಟೆಲ್ನವರಿಗೆ ಹೇಳ್ತಾ ಇದ್ವಿ ಕಿ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಜೈಲಿನಲ್ಲಿ ಸತತವಾಗಿ ಯೂಸ್ ಆಗ್ತಾನೆ ಇದೆ. ಮತ್ತು ನಿನ್ನೇನು ಪತ್ತೆ ಆಗಿದೆ ಸಿಮ್, ಅದು ಕೂಡ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಇದೆ.
ಸೊ ನಾವು ಮೊದಲೇ ನಾನು ಹೇಳಿದ್ದೆ ನಮ್ಮ ಎಸ್ ಪಿ ಅನ್ಸುಕುಮಾರ್ ಅವರಿಗೆ ನಾವು ಏರ್ಟೆಲ್ನವರು ಈ ರೀತಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ನಾವು ಕ್ರಮ ಜರುಗಿಸಬೇಕಾಗತ್ತೆ. ಆದರೆ ಈ ರೀತಿಯಿಂದ ಕ್ರಮ ಆಗಿಲ್ಲ. ಯಾಕೆಂದರೆ ಈ ಏರ್ಟೆಲ್ ಆಂಧ್ರ ಪ್ರದೇಶ ಸಿಮ್ ಸತತವಾಗಿ ನಮ್ಮ ಕೈದಿಗಳಿಗೆ ಸಿಗ್ತಾ ಇದೆ. ಅದೊಂದು ಏನಾದರೂ ಲಿಂಕ್ ಇದೆ ಮತ್ತು ಅವರು ಯಾವುದೋ ಒಂದು ಫೇಕ್ ಐ ಡಿ ಮೇಲೆ ಫೇಕ್ ಅಡ್ರೆಸ್ ಮೇಲೆ ಇದು ಸತತವಾಗಿ ಕೊಡ್ತಾನೆ ಇದ್ದಾರೆ. ನಾವು ಏರ್ಟೆಲ್ ಕಂಪ್ನಿಗೆ ಹಿಂದೆ ಬಹಳ ಅವರಿಗೆ ಕೊಟ್ಟಿದ್ದೀವಿ. ಮತ್ತು ನೀವೀಗ ಹೇಳ್ತಾ ಇದ್ದೀವಿ 4G 5G ಅಲ್ಲಿ ಬರುತ್ತದೆ. ಬಹುಶಃ ಆ ಥರ್ಡ್ ಬ್ಲಾಕ್ನಲ್ಲಿ ನಾವು ಅಲ್ಲಿ ಒಂದು ಏರಿಯಾ ಇದೆ ಅಲ್ಲಿ ಅದು ಒಂದು ಆ ಏರಿಯಾಕ್ಕೆ 4G 5G ಲಭ್ಯ ಆಗುತ್ತೆ. ಆದರೆ ನಾವು ವೈಫೈ ಆ್ಯಂಗಿಲ್ ಕೂಡ ಇದೆ, ಅದು ಕೂಡ ನಾವು ಚೆಕ್ ಮಾಡ್ತೀವಿ ಏನಾದರೂ ವೈಫೈ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈಗಲೇ ನಾನು ವೈಫೈ ಎಲ್ಲ ಕಡೆ ಅದು ನಿಷ್ಕ್ರಿಯಗೊಳಿಸಬೇಕು, ಯಾವುದು ವೈಫೈ ನಮ್ಮ ಪ್ರೆಸೆಂಟ್ ಪ್ರೈಮೈಸ್ಲಿ ಇರಬಾರ್ದು, ನಾನು ಆದೇಶವನ್ನು ನಾನು ಹೊರಡಿಸಿದೆ. ಈಗ ನೋಡಿ, ಇದೇ ರೀತಿ ಮಾಡಿ ದರ್ಶನ್ ಅವ್ರ ಕಥೆ ಏನಾಯಿತು, ಇಲ್ಲಿಂದ ಅವ್ರನ್ನ ಬಳ್ಳಾರಿಗೆ ವರ್ಗಾಯಿಸಲಾಗಿತ್ತು. ಸೊ ಇದು ಸಂಗತಿ, ಅಲ್ಲಿನ ಸೆಲ್ಲಲ್ಲಿ ಹಾಕಿದ್ರು. ಇವ್ರಿಗೂ ಏನಾದರೂ ಇದೇ ಕಾದಿದೆಯಾ ರೇವಣ್ಣ ಅವ್ರ ಪುತ್ರನಿಗೂ ಕೂಡ? ಯಾಕಂದರೆ ಈ ರೀತಿ ಮೊಬೈಲ್ ಬಳಸೋದು, ಮೊಬೈಲ್ ನಂದಲ್ಲ ಅನ್ನೋದು, ಅಲ್ಲೊಂದು ಡೈರಿ ಸಿಗೋದು, ಅದ್ರಲ್ಲಿ ನಂಬರ್ಗಳು ಸಿಗೋದು, ನಿರಂತರವಾಗಿ ಇವರು ಮೊಬೈಲ್ ಬಳಸ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿ ಇರೋದು, ವಿಡಿಯೋ ಸಾಕ್ಷಿ ಇರೋದು, ಇದನ್ನೆಲ್ಲ ನೋಡಿದ್ರೆ ಬಹುಶಃ ಈ ಕೇಸಿನ ಮೇಲೂ ಕೂಡ ಈ ಪರಿಣಾಮ ಖಂಡಿತವಾಗಲೂ ಆಗುತ್ತೆ.